ಮಿಸ್ಟರ್ ತೇಜಸ್ವಿ ಸೂರ್ಯ, ನಿಮ್ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಹಿಂದೂ ಮುಸ್ಲಿಂ ಗಲಾಟೆ ಅಂತೇಳಿ ಕೇಸ್ ಹಾಕ್ಸಿದ್ಯಲ್ಲ. ಆ ಟೈಮ್ ನಲ್ಲಿ 6 ಜನ ಕಿಡಿಗೇಡಿಗಳು ಪಕ್ಕದಲ್ಲಿ ಮಸೀದಿಯಲ್ಲಿ ಆಜಾನ್ ನಡೀತಾ ಇದೆ, ಹನುಮಾನ್ ಚಾಲೀಸ ನೀವು ಹಾಕ್ಬಾರದು ಅಂತ ಹೇಳಿ ಇವ್ರ ಹತ್ರ ಬಂದು ತಕರಾರನ್ನ ಪ್ರಾರಂಭ ಮಾಡಿದ್ರು. ಯಾರೋ ಮನೆ ಬೇಳೆ ಬೇಯಿಸ್ಕೊಳಕ್ಕೆ ನಮ್ ತಂಗಿ ಮಗನ್ ಕರ್ಕೊಂಡು ಹೋಗೋದು, ಇದು ನ್ಯಾಯನಾ? ನಮ್ಮ ನಾಡು, ನಮ್ಮ ಭೂಮಿ, ಇಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಹಿಂದೂ. 6 ಜನದ್ದು FIR ಅಲ್ಲಿ ಇಬ್ರು ಹಿಂದೂಗಳು ಹೆಸರುಗಳು ಸಹ ಇದೆ. ಮುಖೇಶ್ ಎಂಬುವರ ಮೇಲೆ ಸುಲೈಮಾನ್, ಶಾನವಾಜ್, ರೋಹಿತ್, ಡ್ಯಾನಿಶ್, ತರುಣ್ ಮತ್ತು ಇತರರು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೇ ಅಮಾಯಕರನ್ನ ಅರೆಸ್ಟ್ ಮಾಡಿದಾರಲ್ಲ, ಹೊರದೇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವರು ಮುಸ್ಲಿಮ್ಸ್ ಅವ್ರು ಮಾಡೋರಂತೆ ಕರ್ಕೊಂಡು ಹೋಗ್ಲಿ ಬಿಡಿದೆ. ಅವ್ರು ನಮ್ಮ ಹಿಂದೂಗಳನ್ನ ಏನಾದ್ರು ಮಾಡೋದು, ನಮ್ಮ ದೇವಂಗದವ್ರ ಮೇಲೆ ಯಾಕೆ ಇಬ್ರನ್ನ ಕರ್ಕೊಂಡು ಹೋಗಿದ್ದಾರೆ? ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳ್ಬಿಟ್ಟು ಒಬ್ಬ ಹಿಂದೂ ಕೈನಲ್ಲೇ ಹಿಂದೂ ಮೇಲೆ ಕಂಪ್ಲೇಂಟ್ ಕೊಡಿಸಿ ಇವತ್ತಿನ ದಿವಸ ಅವ್ರ ಮನೆಯೆಲ್ಲ ಬೀದಿಗೆ ಬಂದ್ರೆ ನೀವ್ ಯಾರಾದ್ರೂ ಬಂದ್ ನೋಡ್ಕೊಂತೀರೇನ್ರಿ? ಹಿಂಗೆಲ್ಲ ಅಮಾಯಕರನ್ನ ಎತ್ಕೊಂಡೋಗ್ಬಿಟ್ಟು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಏನೋ ಹಬ್ಬಿಸ್ಬಿಟ್ಟು FIR ರೆಡಿ ಮಾಡ್ಬಿಟ್ಟು ನೀವು ಜೇಸಿಗೆ ಹಾಕ್ಬಿಟ್ರೆ ಅವ್ರು ನನ್ನ ತಂಗಿ ಬಾವುಂದು ಹೊಟ್ಟೆಪಾಡು ಏನ್ ಮಾಡ್ಬೇಕು ಅವರು? ನೀನೇನಾದ್ರೂ ಬಂದು ಅವ್ರನ್ನ ರಕ್ಷಣೆ ಮಾಡ್ತೀಯಾ ಅಥವಾ ಅವ್ರಿಗೇನಾದ್ರೂ ಬೇಲ್ ಮಾಡ್ಸೋದಿಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ತೀಯಾ? ಅವರು ಇವಾಗ ಆಗಿರೋ ಘಟನೆಗೆ ಲಾಯರ್ ಹತ್ರ ಹೋಗೋಕ್ಸು ಕೂಡ ಒಂದು ದುಡ್ಡು ಕಾಸಿಲ್ದಿರೋ ಪರಿಸ್ಥಿತಿಯಲ್ಲಿ, ಬಿಡಿಗಾಸ್ ಕಾಸಿಲ್ದಿರೋ ಸ್ಥಿತಿಯಲ್ಲಿ ಇದ್ದಾರೆ. ಇವ್ರ ಹತ್ರ ಏನು ಯತ್ನನೇ ಇಲ್ಲ. ಅಪ್ಪನ ಗಡ್ಡ ಬೋಡ್ಸಕ್ಕೂ ದುಡ್ಡಿಲ್ಲ, ಚಪ್ಪಲಿನೂ ಹಾಕಕ್ಕಿಲ್ಲ, ರೋಡೆಲ್ಲ ಪೂರ್ತಿ ಎಲ್ಲ ಹಂಗೆ ಓಡಾಡ್ತಾರೆ. ಇವಾಗ ಲಾಯರ್ ಫೀಸ್ ಕೊಟ್ಟು ಜಾಮೀನು ತಗೊಂಡ್ಬರೋದು ಎಲ್ಲಿಂದ ಕೊಡ್ಬೇಕು? ಲಾಯರ್ಗಳು ಬಾಯಿ ಬಂದ ದುಡ್ಡು ಕೇಳ್ತಾರೆ, ಎಲ್ಲೈತು ಅಂತ ಕೊಡಕ್ಕೆ? ಲಾಯರ್ ಕಟ್ಟಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಸರ್. ಈಗ ನಾವು ಲಾಯರ್ ಇಟ್ಕೊಳಕ್ಕೂ ನಮ್ಮ ಹತ್ರ ಯಾವುದೇ ರೀತಿ ದುಡ್ಡಿಲ್ಲ. ನಮ್ ತುಂಬಾನೇ ಬಡತನದಲ್ಲಿ ಇದೀವಿ ನಾವು ಎಲ್ಲಿಂದ ತರೋದು ದುಡ್ಡು? ಏನ್ ಮಾಡಲ್ಲ, ದಿಕ್ಕೆ ತೋರ್ತಾ ಇಲ್ಲ, ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನಿನ್ ಬೇಳೆ ಬೇಯಿಸ್ಕೊಳಕ್ಕೆ ಇನ್ನೊಬ್ಬರ ಮನೆ ದೀಪ ಹಾರಿಸ್ತಾ ಇದ್ಯಾ? ನಿನ್ನೆ ನಾವು ಪೊಲೀಸರಿಗೆ ಗಡುವು ಕೊಟ್ಟಿತ್ತು, ಇವತ್ತೊಳಗೆ ಎಲ್ಲರೂ ಅರೆಸ್ಟ್ ಆಗಬೇಕು ಅಂತ. ಆದ್ರೆ ಅವರ ಮನೆಯವರು ಹೇಳೋ ಪ್ರಕಾರ ಅಮಾಯಕ ನನ್ ಮಗ, ಆದ್ರೆ ಸುಳ್ಳು ಕೇಸ್ ಹಾಕಿ ಅವನ್ನ ಅಪಾಯಕ್ಕೆ ಸಿಕ್ಸಿ ನಮ್ಗಳನ್ನ ಇವತ್ತು ಬೀದಿಗೆ ತಂದಿದ್ದಾರೆ. ಕೆಲ್ಸಕ್ಕೆ ಹೋಗ್ಬರ್ತೀನಿ, ಕೆಲ್ಸಕ್ಕೆ ಹೋಗೋನು ಬರೋನು ಮನೇಲಿರೋ, ಅವ್ನ ಆಚೆ ಎಲ್ಲೂ ಹೋಗ್ತಿರ್ಲಿಲ್ಲ. ಅಷ್ಟು ಸೈಲೆಂಟ್ ಹುಡುಗ. ಇಲ್ಲ ಆ ಬುದ್ಧಿನೇ ಇಲ್ಲ ಕೆಲಸ ಮಾಡೋದಂದ್ರೆ ಕೆಲ್ಸಕ್ಕೂ ತರುಣ್ ಅನ್ನೋ ಹುಡುಗನ ಮೇಲೆ A5 ಅಂತೇಳಿ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ತಾ ಇದ್ದೀರಾ? ಅಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಯಾರನ್ನೋ ಹೆದರ್ಸೋದು, ಅಲ್ಲಿ ಯಾರನ್ನೋ ಬೈಯೋದು, ಏಯ್ ಈ ತಗೊಂಬರಾವ್ ಅನ್ನೋದು. ನಮ್ಮ ಹುಡುಗ ನಮ್ ಜೊತೆನೆ ಇದ್ದ 6 ಗಂಟೆ ತನಕ. ನಾವು ಎಲ್ಲ ಜೊತೆಯಲ್ಲೇ ಇಲ್ಲೇ ಮನೆಯಲ್ಲೇ ಎಲ್ಲ ಅಕ್ಕ ತಂಗಿದ್ರು ಎಲ್ಲ ಬಂದಿದ್ರು, ಹೆಣ್ಮಕ್ಳೆಲ್ಲ ಬಂದಿದ್ರು, ಕುತ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ. 10 ನಿಮಿಷ ಆಚೆ ಕಡೆ ಓಡ್ ಬರ್ತೀನಿ ಅಂತ ಹೋದ. ಆ ಹುಡುಗನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವ್ರು ಯಾರೋ ಸಾಬ್ರಂತೆ. 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಒಬ್ಬ ಅಮಾಯಕ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಕಣ್ರಿ. ಬಹಳ ನೋವು ಜಾಸ್ತಿ ಆಗ್ಬಿಟ್ಟಿದೆ. ಸಮಾಧಾನ ಮಾಡ್ಕೊಡ್ರ ಇಲ್ಲ, ಒಳ್ಳೇದಾಗುತ್ತೆ. ನಾವು ತಂಗಿ ಮಗಂದ ಏನ್ ಪಾತ್ರನೇ ಇಲ್ಲ ಅದ್ರಲ್ಲಿ. ನೀವು ವಿಡಿಯೋ ನೋಡ್ಬೋದು ಅದನ್ನ. ಅವನೇನನ್ನ ಕೈ ಒಂಚೂರು ಏನು ಮಾಡಿದ್ರೆ ಬಂದವನೇ ತಿರ್ಗ ಅಲ್ಲಿ ನೋಡೋಣ ಗಲಾಟೆ ಆಗಿದ್ದು ಸ್ಕೂಟರ್ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಹೋಗಿದ್ದಾನೆ. ಅಮಾಯಕರನ್ನೆಲ್ಲ ಯಾಕೆ ಇವರು ಪೊಲೀಸ್ನವರೆಲ್ಲ ಎತ್ತಾಕೊಂಡು ಹೋಗೋರೆ? ರಾತ್ರಿ 2 ಗಂಟೆಗೆ ಬಂದು ಪೊಲೀಸ್ನವ್ರು ಹಿಂಗೆಲ್ಲ ಎತ್ತಾಕೊಂಡು ಹೋಗುವಂತ ಅವಶ್ಯಕತೆ ಏನಿತ್ತು? 1 ವರ್ಷದಿಂದ ಅವನು ಜೀವನ ಅವನೇ ನಮ್ಗೆ ತಗೊಂಬಂದು ಆಗ್ತಾ ಇರೋದು. ಅಲ್ಲಿ ಅವ್ನು ನಿಂತ್ಕೊಂಡು ನೋಡಿ ಗಲಾಟೆ ಸ್ಟಾರ್ಟ್ ಆಗ್ತಾನೆ, ಮತ್ತೆ ಹಂಗೆ ಹೊರಟುಬಿಟ್ಟಿದ್ದಾನೆ. ಇದು ಕ್ಯಾಮ್ರಲ್ಲಿ CC ಕ್ಯಾಮ್ರಾ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಬಟ್ ಇವನು ಅಮಾಯಕ. ಈ ಗಲಾಟೆಗಾಗ್ಲಿ ಈ ನಮ್ಮ ಹುಡುಗನಿಗಾಗ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲ. ಆದ್ರೂ ಮಿಡ್ ನೈಟ್ 2 ಗಂಟೆಗೆ 4 ಜನ ಕ್ರೈಮ್ನವ್ರು ಬಂದು ದಬ ಅಂತ ಬಾಕಲ್ ತಟ್ಟಿ, ನಾನೇ ಎದ್ದಿ ಬಾಕಲ್ ತೆಗ್ದಿ, ಸೊ ನಾನಿದ್ದಾಗ ಕರ್ಕೊಂಡು ಹೋದ್ರು. ಅದನ್ನ ನೋಡ್ಬಿಟ್ಟು ನೀವು ತೀರ್ಮಾನ ಮಾಡಿದ್ರಿ. ಹೆಂಗ್ರಿ ನೀವು ಅಮಾಯಕರನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ FIR ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ರ? ಏನ್ ಸರ್ ಅಂದಿದ್ದಕ್ಕೆ, ಇಲ್ಲ ನಿಮ್ಮ ಹುಡುಗನ ಇನ್ವಾಲ್ವ್ ಆಗಿದ್ದಾನೆ ಇದಕ್ಕೆ ಅಂತ ಹೇಳಿದ್ರು. ನೀವು ಬೆಳಗ್ಗೆ ಬನ್ನಿ ಸ್ಟೇಷನ್ಗೆ ಅಂತ ಅಂದ್ರು. ನಾವು ಬೆಳಗ್ಗೆ ಹೋಗೋಷ್ಟೊತ್ತಿಗೆ FIR ಎಲ್ಲ ರೆಡಿ ಮಾಡಿದ್ದಾರೆ. ನೀವೇನಿದ್ರು ಕೋರ್ಟಿಗೆ ಬಂದು ಲಾಯರ್ ನಿಂತ್ಕೊಂಡು ಬಿಡಿಸ್ಕೊಳ್ಳಿ. ಅವ್ರ ತಂದೆ ಒಬ್ಬ ಬಡ ನೇಕಾರ. ನಾನು ಮಗ ಬಿಡೋನು, ಅವನು ಕೂಲಿ ಮಾಡ್ಬೇಕು, ನಾನು ಕೂಲಿ ಮಾಡ್ಬೇಕು. ನನಗೂ ವಯಸ್ಸಾಯ್ತು. ಅವ್ರ ತಂದೆಗೆ ನೇಕಾರರು, ಮಗ ಬಿಡ್ತಾರೆ, ಅವ್ರಿಗೆ ಕೆಲಸ ಇಲ್ಲ. ಇವಾಗ ಆ ಮಗ ದುಡಿಯಕ್ ಹೋತಾವನೆ. ಅವ್ನ್ ಬರೋ ಸಂಬಳದಲ್ಲೇ ಇಬ್ರು ಜೀವನ ಮಾಡ್ಬೇಕು. ಏನು ಯತ್ನ ಇಲ್ಲ ಅವ್ರಿಗೂ. ಇವಾಗ ಅವನೇನೋ ಕೆಲ್ಸಕ್ಕೆ ಹೋಗ್ತಾವನೆ, ಸಂಪಾದನೆ ಮಾಡ್ತಾನೆ, ಅದ್ರಲ್ಲಿ ಜೀವನ ಕತೆ ಕಳೀತಾವ್ರೆ. ಒಟ್ಟಲ್ಲಿ ಅವನ ಜೀವನ ನಡೀತಾ ಇರೋದು ನಮ್ಗೆ. ಅವನ್ ತಂದ ಹಾಕಿದಾಗ ನಾವು ಊಟ ಮಾಡ್ತೀವಿ. ಆಧಾರ ಹುಡುಗಂದೇ ಆಧಾರ ನಮ್ಗೆ. ಅವ್ರ ತಾಯಿಗೆ 2 ಕಣ್ಣು ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಕೆಲವು ಟೈಮ್ಗಳಲ್ಲಿ ಕಣ್ಣೇ ಕಾಣಿಸೋದಿಲ್ವಂತೆ. ಅವ್ರ ತಾಯಿಗೆ ಕಣ್ ಕಾಣಲ್ಲ ಸರಿಯಾಗಿ.
ಕಣ್ಣೇ ಕಳ್ಸಲ್ಲ ಸರ್ ನೋವು ಆಗ್ತೈತೆ ನನಗೆ. ನೋವು ಅಂತ ಐತೆ ಏನ್ ಮಾಡೋದು ನೋವೇ ಇವಾಗ ಏನ್ ಮಾಡಕ್ಕಾಗಲ್ಲ. ಪೊಲೀಸವ್ರಿಗೆ ಕೇಳಿದ್ರೆ ನಾವ್ ಏನ್ ಮಾಡೋದಮ್ಮ, ಇವಾಗ ಒಂದು ವಾರ ಬಿಡ್ತೀವಿ ಅಂತಾರೆ, ನಾವ್ ಏನ್ ಮಾಡಕ್ಕೂ ಆಗಲ್ಲ. ಮುಂದೆ ಬೇಕಾದ್ರೆ ಒಡೆಸ್ಕೊಂಡಿರೋನು ಕೇಳಿ, ಈ ಹುಡುಗ ಹೊಡೆದಿದ್ದಾನ ಅಂತ ಒಡೆಸ್ಕೊಂಡಿರೋನೇ ಕೇಳಿ. ಯಾರು ಒದೆ ತಿಂದಿದ್ದಾನೆ ಮುಖೇಶ್ ಅನ್ನೋನು, ನಮ್ಮ ಹುಡುಗ ಹೊಡೆದಿದ್ರೆ ಏನ್ ಬೇಕಾದ್ರೆ ಆಕ್ಷನ್ ತಗೊಳ್ಳಿ. ಪೂಜೆ ಮಾಡಿಸ್ಕೊಳ್ತಾರೆ ಶನಿವಾರದಲ್ಲಿ ಬರೋ ತಿಂಗಳಲ್ಲಿ ಪೂಜೆ ಮಾಡಿಸ್ಬೇಕು. ಆ ಅಪ್ಪನಿಗೆ ಪೂಜೆ ಅಂತ ಆಗ್ತಿದ್ರೆ ನಾನು ಸಹ ಈ ಒಂದು ಏರಿಯಾಲ್ಲಿ ಹುಟ್ಟು ಬೆಳೆದ ಇರೋದೇ ಇದೇ ಏರಿಯಾದಲ್ಲಿ ಇದುವರೆಗೂ ನಾವು ಹುಟ್ಟಿ ಬೆಳೆದು ಆಡ್ಕೊಂಡ್ ಬಂದಿದ್ದ ದಿವಸದಿಂದ ಇಲ್ಲಿ ಒಂದು ಕಮ್ಯುನಲ್ ಗಲಾಟೆ ಆಗಿಲ್ಲ. ನಾನು ಹುಟ್ಟಿರೋದು ಬೆಳೆದಿರೋದು ಇಲ್ಲ. ಕೇಸು ಹಿಂದೂ ಮುಸ್ಲಿಮ್ಗೂ ಆಗಿಲ್ಲ, ಅದು ಮಾಡಕ್ಕೆ ಬಿಡಲ್ಲ ನಾವು. 60 ವರ್ಷದಿಂದ ಇಲ್ಲೇ ಇದ್ದೀವಿ, ಅದು ಆಗಿಲ್ಲಮ್ಮ 50 ವರ್ಷ ಗಲಾಟೆ ಇದೇ ಫಸ್ಟ್. ಇವತ್ತು ಜೀವನದಲ್ಲಿ ಮೊದಲನೇ ಬಾರಿ ಈ ಒಂದು ಹಂತಕ್ಕೆ ಬರೋದಿಕ್ಕೆ ಯಾರು ಕಾರಣ ಅನ್ನೋದೇನೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವ ಈ ಪ್ರದೇಶ ಇದೇ ಮೊದಲ ಬಾರಿಗೆ ಕೋಮು ಗಲಾಟೆಗೆ ಸಾಕ್ಷಿಯಾಗಿದೆ. ಅಲ್ಲಿ ಹೊಡೆದಿರೋದು ನಿಜ, ಒಡೆಸ್ಕೊಂಡಿರೋದು ನಿಜ, ಆದ್ರೆ ಇಬ್ಬರಿಗೂ ಕಾನೂನು ರೀತಿಯಲ್ಲಿ ತನಿಖೆ ನಡೆದು ಯಾರು ತಪ್ಪಿತಸ್ಥರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು.